ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಏನು ಮಾಡಕ್ಕೆ ಕೂಡ ರೆಡಿ ಇರ್ತೀನಿ ಸರ್. ಅಂದರೆ ಜೀವನ ಹಾಳು ಮಾಡ್ಕೋಬೇಡಿ. ಮೊದಲು ಒಬ್ರು ಸತ್ತರೆ ಗುಂಡಿ ತೊಡಕ್ಕೆ 4 ಜನ ಬೇಕಿದ್ದು, ಇವ್ರು JCB ಆಗ್ತಾ ಇದೆ. ಏನಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ ನೀವು? ಹಿಂದೆ ಪುರಾಣ ಪ್ರಕಾರ ಹೋಗ್ತೀನಿ ಅಂತಂದ್ರೆ ನೆಗೆಟಿವ್ ಎನರ್ಜಿಗೆ ಅಮಾವಾಸ್ಯೆ. ಸಂಜಯ್ ಸರ್ ಕೇಳಿಸ್ತಾ? ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಸರ್ ಕಾಣಿಸ್ತಾ ಸರ್? ಅದು ಬೇಡ ಬ್ರೋ, ಪ್ಲೀಸ್ ಬೇಡ ಸರ್. ಕಾಣಿಸ್ತಾ ನಿಮಗೆ? ಸರ್ ಬಿಡೋಣ, ನಾನು ಇಟ್ಕೊಳ್ಳಿ ಸರ್. ಬೇಡ ಪ್ಲೀಸ್ ಬ್ರೋ, ಬಿಡೋಣ ಬ್ರೋ ಸರ್. ಬ್ರೋ 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 ಬೇಡ ಬ್ರೋ ಸರ್. ಮಾಯಾವಿ ಸರ್ ಇಲ್ಲೇ ಇತ್ತು ಸರ್. ಸರ್ ಇಲ್ಲೇ ಇತ್ತು ಸರ್. ಬೇಡ ಬ್ರೋ, ಹೊರಟಾಗೋಣ ಬನ್ನಿ ಬ್ರೋ. ಬೇಡ ಬ್ರೋ, ಪ್ಲೀಸ್ ಬ್ರೋ. ಬ್ರೋ ಬ್ರೋ ಏನಾಯ್ತು? ಸರ್ ಇಲ್ಲೇ ಬನ್ನಿ ಪ್ಲೀಸ್, ಬನ್ನಿ ಸರ್. ದೇವರೇ ಇಲ್ಲೇ ಇತ್ತು ಸರ್. ಬನ್ನಿ. ಬೇಡ ಬನ್ನಿ ಬ್ರೋ, ನಾನು ನೋಡಿದೆ ಸರ್. ಬೇಡ, ಅಷ್ಟು ದುಸ್ಸಾಹಸ ಕೈ ಹಾಕೋದು ಬೇಡ. ಬರ್ರಿ ಬನ್ನಿ ಸರ್. ನಾನು ಹೋದ ತಕ್ಷಣ ಸರ್ ನಾನು ನಿಜ ನೋಡಿದೆ ಸರ್. ಓ ಮೈ ಗಾಡ್. ಸರ್ ಉಣ್ಮೆ ಬೆಳಕು ಆಳ್ ಚೆಲ್ಲಂಗಿದೆ ಸರ್. ಸೀರಿಯಸ್ ಆಗಿ ಸೀರಿಯಸ್ ಬ್ರೋ ಅದು ಸರ್. ಹಾಂ ಹಳ್ಳಕ್ಕೆ ಥೂ ಏನು ನೋಡ್ರೆ ಭಯ ಆಗುತ್ತೆ ಸರ್. ನನಗೆ ಬ್ಲ್ಯಾಕ್ ಕಲರ್ ಅದು ನೋಡಿ ಭಯ ಆಗ್ತದೆ ಸೀರಿಯಸ್ ಆಗಿ. ಏನು ಸರ್ ಇದು? ಏನು ಮಾಮೂಲಿ ಟೊಮ್ಯಾಟೋಗೆ ಕಟ್ಟೋದಕ್ಕೆ ಗಳಗಳು ತಂದಿಟ್ಟಿರ್ತಾರೆ. ಬೇಡ ಬನ್ನಿ ಬ್ರೋ, ಅಷ್ಟು ಹತ್ರ ಹೋಗೋದು ಬೇಡ ಬ್ರೋ. ಕಟ್ ಮಾಡಿ ಟೊಮೊಟೊ ಬೆಳೆಗೆ ಇದು. ಹಾಂ ಟೊಮೊಟೊ ಬೆಳೆಗೆ. ಟೊಮೆಟೊ ಬೆಳಗ್ಗೆ ಬನ್ನಿ, ಈ ಕಡೆ ಬಂದ್ಬಿಡಿ ಸರ್. ಏನು ಸರ್ ಸೌಂಡ್ ಅದು? ಯಾರೋ ಸರ್ ಹೋಗಕ್ಕಾಗಲ್ಲ ಬನ್ನಿ ಸರ್. ಬ್ರೋ. ಏನು ಸರ್ ಈ ಗಿಡದ ಬಗ್ಗೆ ವಿಶೇಷ ಏನು ಸರ್? ಇದು ತುಂಬ ಕಡೆ ನೋಡಿದ್ದೀನಿ, ಬಟ್ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ತುಂಬ ಹಾಂಟೆಡ್ ಮಾಡ್ತಾ ಇದೆ ಬ್ರೋ ಇದು. ಬೇಡ ಬ್ರೋ, ಸರ್ ನೀವು ಭಯ ಬೀಳ್ಬೇಡಿ ಸರ್. ನನ್ನ ಕೈಲಿ ಆಗಲ್ಲ. ನೀವೇ ಭಯ ಬೀಳ್ರಿ ಹೆಂಗೆ ಸರ್? ನನ್ನ ಕೈಲಿ ಆಗಲ್ಲ. ಚಾಮರಾಜ್ ಸರ್ ಕೂಲ್ 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 ಕೂಲ್. ಚಾಮರಾಜ್ ಸರ್ 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 ಚಾಮರಾಜ್ ಸರ್ ನನ್ನ ಮಾತು ಕೇಳಿ ಓಡ್ಬಿಡಿ ಓಡ್ಬಿಡಿ. ಕೇಳಿ ಕೇಳಿ ನನ್ನ ಕೈಲಿ ಆಗಲ್ಲ ಸರ್. ಕೇಳಿ ಸರ್. ಏನ ಸರ್ ನನ್ನ ಮಾತು ಕೇಳಿ ಸರ್. ಏನಾಗಲ್ಲ ನನ್ನ ಮಾತು ಕೇಳಿ ಸರ್. ಕೇಳಿಸ್ತೈತಾ? ನನ್ನ ನೋಡಿ ಕೂಲ್. ಓಯ್ ಸರ್ ನೀವು ಬರ್ತಿರಲ್ಲ ಸರ್? ನನ್ನ ಕೈಲಿ ಆಯ್ತಲ್ಲ ಬ್ರೋ. ಸರ್ ನಾನೊಬ್ಬನೇ ಹೋಗ್ತೀನಿ ಬಿಡಿ ಸರ್. ಆಯ್ತು ಬೇಡ ಬ್ರೋ, ಪ್ಲೀಸ್ ಬೇಡ ಬ್ರೋ. ಬಿಡೋದ ಸರ್ ನಾನು? ಬೇಡ ಬ್ರೋ. ಇಲ್ಲ ಸರ್, ನಾನು ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಸಾಯಕ್ಕೂ ರೆಡಿ ಇದ್ದೀನಿ. ಬೇಡ ಬ್ರೋ. ಏಯ್ ನಿಮ್ಮನ್ನೇನು ಗೊತ್ತಿದೆ ನೀನಂದು? ಏ ನಾವು ಹಾಲು ಅನ್ನ ತಿಂದಿರೋರೆ, ನಾವು ಅಪ್ಪನ ಹುಟ್ಟಿರೋರೆ. ದಂಡಿಯದೆಲ್ಲ ದಾಳಿಗೆ ಎದುರಲಿಲ್ಲ. ಗರ್ಗಂಟೆ ನೀನು ದಾಸ ಹೆಂಗೆ ಎದುರ್ತೀವ? ಸಂಜಯ್ ನೋಡು, ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ. ಒಂದು ಲಿಮಿಟ್ಸ್ ಅಂತ ಇದೆ ಎಲ್ಲದಕ್ಕೂ. ಬನ್ನಿ ಬ್ರೋ, ಬೇಡ. ತುಂಬಾನೇ ಕೋಟ್ಲೆ ಕೊಡ್ತೈತೆ ಬ್ರೋ. ಮೋಸ್ಟ್ಲಿ ಅಲ್ಲೇ ಅನ್ಸುತ್ತೆ. ಬೇಡ ಬ್ರೋ, ಮೋಸ್ಟ್ಲಿ ಅಲ್ಲೇ ಅವನ್ನ ರೇಪ್ ಮಾಡಿ ಸಾಯಿಸಿರ್ಬೋದು. ಅದೇ ಅನ್ಸುತ್ತೆ ಬ್ರೋ. ಇಷ್ಟೊಂದು ಗಂಟೆ ಆಡಾಡಿ ಇಲ್ಲೇ ಬಂದಿದ್ದೀವಿ ಅಂದ್ರೆ ಅದು ಇಲ್ಲೇ ಬ್ರೋ. ಸರ್ ಒಂಚೂರು ನಿಧಾನ ಬನ್ನಿ ಸರ್, ನೋಡೋಣ. ಒಂಚೂರು ನೋಡ್ಕೊಂಡ್ರೆ ಇಷ್ಟು ಜನ ಬಂದಿದ್ದೀವಂತ.
ಸಂಜಯ್ ಸಂಜಯ್ ಬ್ರೋ ಇಲ್ಲೇ ಅನ್ಸುತ್ತೆ ಬಿಡಿ ಬ್ರೋ, ಬೇಡ. ಇಲ್ಲೇ ಅವ್ನು ಇಷ್ಟೊತ್ತು ಗಂಟ ನಮ್ಗೆ ಕಾಟ್ಲೆ ಕೊಟ್ಟದ, ಇಲ್ಲೇ ಬಂದಿದ್ದೀವಿ ಅಂತಂದ್ರೆ ಏನ್ ಸರ್ ಇಲ್ಲೇ ಇದು? ಇಲ್ಲೇ ಅವನ ಸಾಯಿಸಿರೋದು ಬ್ರೋ. ಹಾಂ ಸಂಜಯ್ ಹೇಳಿದ ಮತ್ತೆ ನೀವು ಕೇಳವಲ್ಲ ಬ್ರೋ ನೀವು. ಹಾಂ ಸುಬ್ಬು, ಏಯ್ ಬೋಳಿ ಮಗಂದ ಎದುರುಗಡೆ ಬಂದು ಮಾತಾಡು. ಓಡೋಗೋ ಗಾಂಡು. ನೀನು ನನ್ನ ಹತ್ರ ಏನು ಮಾತಾಡ್ತಿದ್ಯಾ? ಸರ್ ನೀವಿಲ್ಲೇ ಇರಿ ಒಂದು ನಿಮಿಷ. ಬೇಡ ಬ್ರೋ, ಬೇಡ. ಹೋಗೋದು ಬೇಡ, ಬನ್ನಿ. ಹೋಗೋದು ಬೇಡ, ಬನ್ನಿ. ಬ್ರೋ ಅಳ್ತದೆ ಅಂದ್ರೆ ಪಕ್ಕ ಇಲ್ಲೇ ಬ್ರೋ. ಬ್ರೋ ಅವನು ಇಲ್ಲೇ ಅವನ ದೇವ್ರನ್ನ ಇಲ್ಲ ಸರ್. ಸಂಜಯ್ ಸಂಜಯ್ ಬ್ರೋ ಬೇಡ ಬನ್ನಿ ಬ್ರೋ. ಅವ್ನಿಗೆ ಇಲ್ಲೇ ಹೆಚ್ಚು ಕಮ್ಮಿ ಅವ್ನಿಗೆ ಪ್ರಾಬ್ಲಮ್ ತಂದಿದ್ದೆ ಇಲ್ಲಿ ಅವರು. ಯಪ್ಪ ಸರ್ ಏನು ಸರ್ ಇದು? ಓ ಈ ಫಸ್ಟೇ ಅನ್ಕೊಂಡೆ ನೇಚರ್ ಈ ಥರ ಇದೆ ಅಂತಂದ್ರೆ. ಪೊಲೀಸ್ ಕೇಸ್ ಕಂಪ್ಲೇಂಟ್ ಕೊಡ್ಲಿವ ಸರ್? ಗೊತ್ತಿಲ್ಲ ಬ್ರೋ, ಅದು ಏನು ಮಾಡಿದಾರೆ ಏನು ಕತೆಯೋ. ಅವ್ರ ತಂದೆ ತಾಯಿ ಏನು ಕಂಪ್ಲೇಂಟ್ ಕೊಡ್ಲಿವ ಸರ್? ಬ್ರೋ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರ ತಂದೆ ತಾಯಿ ಕಂಪ್ಲೇಂಟು ಕೊಟ್ಟಿದ್ದಾರೆ. ಏನು ಆ್ಯಕ್ಷನ್ ಏನು ತೊಗೊಂಡಿಲ್ಲ. ಇನ್ನೊಂದು ಅವರಿಬ್ರು ಗೇ ಆಗಿರೋದ್ರಿಂದ ಏನು ಕಂಪ್ಲೇಂಟ್ ಕೊಡ್ತಾರೆ ಬ್ರೋ? ಅವರಿಬ್ರು ಇಲ್ವಲ್ಲ ಊರಲ್ಲೇ. ನೋಡಪ್ಪ, ನೋಡಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಇನ್ ಕೇಸ್ ಆ ಥರ ಮನಸ್ಥಿತಿ ಇದ್ದರೆ ನಿಮ್ಗೇನು ದಾರಿ ಬೇಕೋ ಅದನ್ನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ದಾರಿ ನೋಡ್ಕೊಳ್ಳಿ. ಅಮಾಯಕರ ಮೇಲೆ ನಿಮ್ಮ ಕಾಮುಕಾಡನ್ನ ತೋರಿಸ್ಬಿಡಿ ಸೀರಿಯಸ್ ಆಗಿ. ಇವಾಗ ಅವರು ಹೆಂಡತಿ ಮಗಳ ಜೊತೆ ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದ ಪಾಪ. ಅವ್ನ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ಸರ್. ಅಲ್ಲ ಬ್ರೋ, ಹೆಣ್ಮಕ್ಳು ರೇಪ್ ಮಾಡ್ತಾರೆ. ಈ ಥರ ಗೇಗಳು ಈ ಥರ ಸಿಕ್ತು ಅಂದ್ಬಿಟ್ಟು ನನಗೂ ಎಷ್ಟೋ ಸರಿ ಸರ್ ನೀವು ಎಕ್ಸ್ಪೀರಿಯನ್ಸ್ ಅಸಹ್ಯ ಇದು. ಬೈಕಲ್ಲಿ ಹೋಗ್ಬೇಕಾದ್ರೆ ನೀನು ಸಕರಾಗಿದ್ಯಾ, ಕಟ್ಮರ್ಸ್ತಾಗಿದ್ಯಾ ಹಿಂಗೆಲ್ಲ ಮಾತಾಡೋದಿದ್ದಾರೆ. ನನಗೆ ಬಟ್ ಅವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ನಾನು ಹೇಳ್ಕೊಳ್ಳೋಕೆ ಹೋಗಿಲ್ಲ ಅಷ್ಟೇ. ಒಂದು ತಿಳ್ಕೊಬಿಡು ಸಂಜಯ್, ನನಗೆ ಗೊತ್ತಿರೋ ಕಣ, ನಿನಗೂ ಹರ್ಟ್ ಆಗಿದೆ, ನೀನು ನೋವಾಗಿದೆ, ಇನ್ನೋ ಯುವರ್ ಸಿಚುವೇಶನ್. ಬಟ್ ನಾನೇನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊ. ನಿಮ್ಮ ಪರಿಸ್ಥಿತಿ ಏನು, ವಿಚಾರಗಳೇನು ಸರ್? ಹಾಂ ಯಾರೋ ಬ್ರೋ ಅಲ್ಲೇ ಯಾರೋ ಹೇಯ್ ಸರ್ ಇಲ್ಲೇ ನಿಂತಿದೆ ಸರ್, ಇಲ್ಲೇ ಅಲ್ಲೇ ಇದೆಯಾ ಸಂಜಯ್? ಸರ್ ಇವಾಗ ತಲೆ ಇತ್ತು ಈ ನಮ್ಮಮ್ಮ, ನಾನು ನಿಜ ಹೇಳ್ತಾ ಇದ್ದೀನಿ ಸರ್, ಇವಾಗ ದೇವರನ್ನ ಇತ್ತು. ಪರವಾಗಿಲ್ಲ ಇರಿ ಸರ್. ಸರ್ ನಿಧಾನಕ್ಕೆ ಬನ್ನಿ. ಸಂಜಯ್ ಒಂದು ತಿಳ್ಕೊ ಸಂಜಯ್, ನಮ್ಮಿಂದ ನಿಮ್ಗೇನು ತೊಂದರೆ ಆಗಲ್ಲ ಅಂದ್ರೆ ನಿನ್ನಿಂದ ನಮ್ಗೇನು. ಪದೇ ಪದೇ ಸೌಂಡ್ ಮಾಡ್ತಾವನ ಬ್ರೋ, ಕಲ್ಲೆಸೆದು. ನಮ್ಮಿಂದ ನಿಮ್ಗೇನು ತೊಂದರೆ ಆಗಲ್ಲ, ನಿನ್ನೆ ನಮ್ಗೇನು ಆಗ್ಬಾರ್ದಲ್ವಾ ಹೇಳೋ? ಪ್ರೀತಿ ವಿಶ್ವಾಸ ಇರ್ಲಿ ಕಣ. ಅಲ್ಲ ಲೇ ಹೇಳ್ತಿದ್ದು ತಿಕ್ಕಾಕೊಬ್ಬ ಜಾಸ್ತಿ ಆಗ್ತಿದ್ದ ನಿನಗೆ ಮಿಂಡ್ರು. ಸರ್ ಮತ್ತೆ ಇನ್ನೊಂದು ಹೇಳಬೇಕು, ನನ್ನ ಫ್ಯಾಮಿಲಿ ನೀವೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ, ನಮ್ಮನ್ನ ಈ ಥರ ಹಿಂಸೆ ಕೊಟ್ರೆ ಬೈಬೇಕು ಅನ್ಸುತ್ತಾ ಮುತ್ತಿಕ್ಬೇಕು ಅನ್ಸುತ್ತಾ? ಬೈಬೇಡೇಣ ಮುತ್ತಿಕ್ರಿ ಇವಾಗೆಲ್ಲ ಕರ್ಕೊಂಡು. ಒಂದು ತಿಳ್ಕೊಳ್ಳಿ, ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರ್ಯಾರು ವಿಡಿಯೋ ನೋಡ್ತೀರಿ ನೀವೇ ಕಾರಣ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಬರ್ದಿಟ್ಟು ನಿಮ್ಮ ಮೇಲೆ. ಏಯ್ ಬ್ರೋ ಅದನ್ನ ಇಮಿಟೇಟ್ ಮಾಡಕ್ಕೆ ಹೋಗ್ಬಿಡಿ ಬ್ರೋ, ಅದು ಇಲ್ಲೇ ಇದೆ. ಸಂಜಯ್ ಈ ಥರ ನಿನಗೆಲ್ಲ ಗೋಳಿಕೋದು ಬೇಡ. ಇದು ತಾಕತ್ತಿದ್ರೆ ಎದುರುಗಡೆ ಬಾ. ಈ ಥರ ಅಲ್ಲ ಗೋಳಿಕೊಳ್ಳೋದು ನೀನು, ಸಾಕು ಬಾ ಎದುರುಗಡೆ. ಯಾಕೆ ಹಿಂಗೆ ಎಷ್ಟೊಂದು ಆಟಾಡ್ತೀಯ ನೀನು?
ನೀನು ಬಂದಿರ್ತೇನೆ, ನೀನು ಈಗ ಆಲ್ರೆಡಿ ನೀನು ಸಾಯಿಸ್ಬಿಟ್ಟವ್ರೆ ಕೊಟ್ಟು. ನಾವು ಬಂದಿರ್ತೇನಕ್ಕೆ ನಿನಗೆ ಒಳ್ಳೇದಾಗಲಿ ಅಂತ ಕಾರಣಕ್ಕೋಸ್ಕರ ನಾವು ಬಂದಿರೋದು. ನಿಜ ಅದನ್ನೆಲ್ಲ ಅರ್ಥ ಮಾಡ್ಕೋತೀವಿ ಸರ್. ಬಾ ಎದುರುಗಡೆ ಬಾರಪ್ಪ, ಎದುರುಗಡೆ ಅರ್ಥ ಮಾಡ್ಕೊಂಡ್ರೆ ನಾವು ಮಾತಾಡ್ಬೋದು. ಹಿಂಗೆಲ್ಲ ನೀನು ಕೂಳೆ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಆಯಿತು, ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೋ, ಅಂತರ್ಪೇಶಾಗಿ ಅಲ್ಲಿ ನಿನ್ನ ಮುಕ್ತಿ ಕೊಡಿಸ್ಬೇಕು ಅಂತ ನಾವು ಬಂದಿರೋದು. ಅದು ಅರ್ಥ ಮಾಡ್ಕೋಬೇಕಲ್ವ ಸರ್? ಈಗ ಏನು ಮಾಡೋಣ? ಈಗ ಅವ್ರು ಸಿಗ್ತಾ ಇಲ್ಲ, ಕರ್ಕೊಂಬಂದು ಬಿಡೋಕ್ಕೆ ಎಲ್ಲಿದ್ದಾರೆ ಅವರು? ಎಲ್ಲೂ ಇಲ್ಲ. ನೀನು ದೆವ್ವ ತಾನೆ, ಕೊಡು, ಮಾಡು ಹೋಗಿ ಅವ್ರಿಗೆ. ಸರ್ ಕೇಳಿ ಸರ್, ಇಲ್ಲಿ ಒಂದು ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಮಾತು ಹೇಳ್ಬೇಕು ಸರ್. ಬನ್ನಿ ಹತ್ರ ಬನ್ನಿ. ಹಾಂ, ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಮಾತು ಹೇಳಬೇಕು. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರು ಆ ಥರ ಆಸೆ ಆಕಾಂಕ್ಷೆಗಳಿತ್ತು ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮ್ಗೇನು ಮೆಡಿಸಿನ್ ತೊಗೋಬೇಕು, ಹೇಗೆ ನಿನ್ನ ಬಗ್ಗೆನೇ ಮಾತಾಡ್ತಿಕೊಂಡಿರೋ ಏನು ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೊಬೇಕು ಮಾಡ್ಕೊಳಕ್ಕೆ ಹೇಳಿ ಸರ್, ದಯವಿಟ್ಟು ಹೇಳ್ತಾ ಇದ್ದೀನಿ. ಇವಾಗ ಸುಮ್ಮನೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಬೇರೆಯವ್ರ ಮೇಲೆ ಅದನ್ನ ತೀರಿಸ್ಕೊಂಡು ಸುಮ್ಮನೆ ಇದು ಮಾಡ್ಕೊಳ್ಳೋದು ಬೇಡ. ಆ ಥರ ಪ್ರಾಬ್ಲಮ್ ಇದ್ದಾರೆ, ಬಟ್ ಏನು ಮಾಡೋಕ್ಕಲ್ಲ ಸರ್. ಇವಾಗ ಅರ್ಧನಾರೀಶ್ವರ ಅಂತ ಅರ್ಧನಾರೀಶ್ವರ ಅಂತಲೇ ಇದೆ ಸರ್. ಸೊ ಅದಕ್ಕೆ ನಾವು ಗೌರವ ಕೊಡ್ತೀವಿ, ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಹಾಗಂತ ಪ್ರಾಣಗಳನ್ನೆಲ್ಲ ಕಳ್ಕೊಳ್ಳೋದೇನಿಲ್ಲ ಸರ್. ನಮ್ಮೂರು ಬಿಡದೆ ಹತ್ರನೂ ಒಂದಾಗಿತ್ತು. ಮಂಗಳಮುಖಿ ಒಂದು ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಈ ಅಕ್ಕಿಮರಿ ಬೀಜ ಅಕ್ಕಿಮರಿನೇ ಇರುತ್ತೆ ವೃಷಣಗಳನ್ನ ಹೊಡೆದಾಕಿದ್ರಂತೆ ಸರ್. ಸರ್ ಸರ್ ಸ್ವಲ್ಪ ಕೂಲ್ ಆಗ್ತೈತೆ ಅನ್ಸುತ್ತೆ. ಅಳ್ತೈತೆ, ಮಾತಾಡೋಕ್ಕೇನೋ ಎಲ್ಲಿ ಕೂಲ್ ಆಗ್ತೈತೆ ಸರ್? ಅದು ಇಷ್ಟ ಇಲ್ಲ ಅನ್ಸುತ್ತೆ ಬ್ರೋ. ಸಾಯ್ಲಿ ಬನ್ನಿ, ಸತ್ಯ ಐತಲ್ವಾ, ಇನ್ನೂ ನರಕ ಯಾತನೆ ಕೊಟ್ಟು ಸಾಯ್ಲಿ. ಸರ್ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರಾ? ಅದು ನಿಮ್ಮ ಮಾತ್ರ ರೆಸ್ಪೆಕ್ಟ್ ಕೊಡ್ತಿದ್ಯಾ ಸರ್? ಈಗ ಹಂಗಂದ್ಬಿಟ್ಟು ಬಿಟ್ಬಿಡಕ್ಕಾಗತ್ತೆ ಹೇಳಿ? ಅದನ್ನು ಒಂದೇ ಪ್ರೀತಿ ವಿಶ್ವಾಸ ಎಲ್ಲ ಕೇಳೋ ಬಗ್ಗೋ ಮಕ್ಕಳಲ್ಲ ಸರ್. ಇದು ಏನಿದೆ ಸರ್? ಸರ್ ಇದೇನಿದು? ಅದೇ ಬ್ರೋ, ನೀಲಗಿರಿ ಮರ. ಅದು ಮಾಮೂಲಿ ಬಳ್ಳಿಗಳಿರ್ತಾವಲ್ಲ, ಸುತ್ಕೊಂಡು ಹೋಗಿರ್ತಾವ ಅವು. ಯಪ್ಪ, ಏಯ್ ಲೋ, ಯಾಕೋ ಇಷ್ಟೊಂದು ಯೋನ್ಸೆ ನಮಗೆ ಥೂ ನಿನ್ನ. ಸರ್ ಸರ್ ಜಾಸ್ತಿ ಮಾಡ್ತಾರೆ ಸರ್ ಇದು. ಇವತ್ತಂತೂ ಬೇಡ. ಇಲ್ಲ ಕೊಟ್ಟೆ ಸರ್, ಈಗ ಕೊಡ್ಬೇಕು ಸರ್. ಇದಕ್ಕೆ ಇಲ್ಲ ಆಗಲ್ಲ. ಇಲ್ಲ ಕೊಡಿ ಈಗ ಇನ್ನು ಕೊಡಿ. ಇನ್ನು ನಾವು ತಾಳ್ಮೆ ಕಳ್ಕೊಂಡು ಸಾಕು. ತಾಳ್ಮೆನ ಬಾ 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 ನೀನು ಬಾ ಇಲ್ಲಿ ಬಾ. ಇವತ್ತು ಹಿಂಗೆ ಚಟ್ಟ ಕಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ, ಕಟ್ಟಿಸ್ಕೊಂಡೆ ಹೋಗ್ತೇವೆ ಬಾ ನೀನು ಇವತ್ತು. ನಾವು ಹೋದ್ರು ಹೇಯ್ ಯಾರೋ ನಿನ್ ತಾಕತ್ತಿದ್ರೆ ನೀನು ಮುಂದಕ್ಕೆಲ್ಲ ನೀನು ಮನುಷ್ಯಾದ್ರೆ ಕಿರ್ಚೋದು ನಾನು ಕಿರ್ತಿರ್ಕಣ ಬಾ ಹತ್ರಕ್ಕೆ. ಸಂಜು ಈಗ ಆಗೋಗಿದೆ. ನಿನ್ನ ಹತ್ರ ವಾದ ಮಾಡೋಕ್ಕಾಗಲಿ, ನಿನ್ನ ಹತ್ರ ಗುದ್ದಾಡ ಮಾಡೋಕ್ಕೆ ಇಲ್ಲೇನು ಉಳಿದಿಲ್ಲ. ನಾನು ನಿಮ್ಮ ಉಳಿದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೋ ಸಂಜು. ಈ ಥರ ಕಲ್ಲೆಸೋದು, ಅರ್ಚೋದು, ಅಳೋದು, ಕಿರ್ಚೋದು ಬೇಡ. ಬಾ ಮುಂದೆ ಬಾ. ಯಾಕೆ ಅಷ್ಟೊತ್ತಿನ ನಮ್ಗೆ ಯೋನ್ಸೇ ನನಗೆ ಯಾಕೆ ಯೋನಿಸ್ತಾ ಇದೆಯಾ ನಮಗೆ? ಅದನ್ನ ಕೇಳ್ತಿಲ್ವಲ್ಲ ಸರ್? ಇನ್ನೇನು ಮಾಡಬ್ರೋ, ಅರ್ಚುತ್ತು ಕಿರ್ಚುತ್ತೆ. ನಮಗೂ ಏನು ಅನಿಸುತ್ತೆ ಹೇಳಿ? ನಾವು ಗಂಡ್ಮಕ್ಳೆ ಈ ಥರ ಆ ಥರ ವೃಷಣ ಕಿತ್ತಿ ಅಷ್ಟು ವಿಚಿತ್ರಗೊಂಡಾಗ ಎಂಥವ್ರಿಗೂ ಅಯ್ಯೋ ಅನಿಸುತ್ತೆ. ಅವನು ಒಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಸಮಾಧಾನ ಮಾಡಿ ಒಂದು ಶಾಂತಿ ಕೊಡೋಕ್ಕೆ ತಾನೇ ಬಂದಿರೋದು. ಸಂಜು ಪದೇ ಹೇಳ್ತಾ ಇದ್ದೀನಿ, ಇದು ಬೇಡ. ಬಾ ಹೊರಗಡೆ.
ಸೊ ಇದು ಭಾರಿ ಆಟ ಆಡ್ತೈತೆ ಸರ್, ದೇವ್ರನ್ನ ಹೇಳ್ತೇನೆ, ಹಾಂ ಭಾರಿ ಆಟ ಆಡ್ತೈತೆ. ಸಂಜು ಏಯ್ ಅದೇನಿಲ್ಲ ಬಿಡಿ. ಹ? ಓ ಬ್ರೋ ಇದು ಕೇಳಲ್ಲ, ಹೇಳೋದು ಮಾತು ನಾವು ಎಷ್ಟು ಹೇಳಿದ್ರು ಕೇಳಲ್ಲ ಬಿಡಿ ಬ್ರೋ. ಇದು ಹೌದು ಬ್ರೋ ಇಲ್ಲಿ ಹೋಗಲ್ಲ, ಹಾಂ ಫುಲ್ಲು ಬಿದ್ರು ಇದು ಬೇಡ. ಫುಲ್ಲು ಬಿದ್ರಾ? ಇಲ್ಲಿ ಬಿದ್ರಲ್ಲ ಸ್ವಲ್ಪ ಬನ್ನಿ, ಬಿದ್ರತಾನೆ ಮೇಡಮ್ ಬನ್ನಿ. ಬೇಡ ಬ್ರೋ. ಬ್ರೋ ಹಾಂ ಅಲ್ಲಿ ಮುಳ್ಳುಗಳು ಚುಚ್ಚುತ್ತೆ ಸೀರಿಯಸ್ಲಿ. ಸರ್ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕಾದ್ರೂ ರೆಡಿ ಸರ್ ನಾನು. ಏಯ್ ಸರ್ ನೀವು ಅಲ್ಲೇ ಇರಿ ಬ್ರೋ. ಬೇಡ ಬ್ರೋ. ಸರ್ ಒಂದು ನಿಮಿಷ ಕ್ಯಾಮ್ರಾ ಇಟ್ಕೊಳ್ಳಿದ್ದು ಬನ್ನಿ. ಬ್ರೋ ಚುಚ್ಚುತ್ತೆ ಬ್ರೋ. ನೋಡ ಅದ್ರ ಮಧ್ಯೆ ಇದು ಅಷ್ಟೇ. ಲೋ ಯಾಕೋ ಇಷ್ಟೊಂದು ಯೋನಿಸ್ತಾ ಇದೆಯಾ ನಮಗೆ? ಏನೋ ಬಂದಿದ್ದೆ ತಪ್ಪೇನೋ ನಾವು. ಇಲ್ಲ ನಿನ್ನ ಮನೆ ಆಸ್ತಿ ಹೊಡ್ಕೊಂಡಿದ್ದೀವ ನಾವು ಇಲ್ಲಿ ಬಂದು. ಸರ್ ಯಾಕೆ ಇಷ್ಟೊಂದು ಯೋನಿಸ್ತೆ ನಮಗೆ ನೀನು? ಬ್ರೋ ಇಷ್ಟೊಂದು ರಿಸ್ಕ್ ಬೇಕಾ? ಬೇಕು ಸರ್, ಬೇಕು ಸರ್, ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಬೇಕೇ ಬೇಕು ಸರ್. ಸರ್ ಹಾಂ ಇದ್ರ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸರ್. ಕೇಳ್ತಾ ಇಲ್ಲ ಬ್ರೋ. ಯಾಕೆ ಬ್ರೋ ಏನಾಯ್ತು? ಸರ್ ಈ ತಲೆಗೆ ಮೇಲೆ ಬಿದ್ದೋದ್ರೆ ಸರ್. ಸರ್ ಡೋರಿಂಗ್ ರೆಡ್ಸ್ ಇದೆ ಸರ್. ಹಾಂ ಡೋರಿಂಗ್ ರೆಡ್ಸು ಇಲ್ಲ ಬ್ರೋ. ಬ್ಯಾಗಲ್ಲಿದ್ದಾವೆ ಸರ್, ಕೇಳ್ತೀವಲ್ಲ ನಾವು. ಗೊತ್ತಾಯ್ತು. ಬ್ಯಾಗಲ್ಲಿದ್ದಾವೆ ಅನ್ಸುತ್ತೆ. ಅದು ಅಲ್ಲೇ ಐತೆ ಮೇಲ್ಗಡೆ. ಅವ್ವ ಅಯ್ಯಪ್ಪ. ಏಯ್ ಸಂಜಯ್, ಒಂದು ತಿಳ್ಕೊಬಿಡು, ನೀನು ಯಾವುದೇ ಥರ ನನಗೆ ಹಿಂಸೆ ಕೊಟ್ಟರು ಎದ್ರೋ ಮಗ ನಾನಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೊ. ಎಲ್ಲ ಬಿಟ್ಟು ನಿಂತಿರೋದು ನಾನು, ಅರ್ಥ ಆಗ್ತಿದ್ಯಾ? ನಿನ್ನ ಒಂದು ವಿಷಯ ತಿಳ್ಕೊ. ಏನು ಪಾಠ ಕಲ್ತಿದೆ ಅಂದರೆ, ನನಗೆ ಜೀವನದ ಮೇಲೆ ಭಯ ಇದೆ, ಜೀವದ ಮೇಲೆ ಭಯ ಇಲ್ಲ. ಇದು ಯಾವತ್ತಾದ್ರೂ ಹೋಗಲಿ, ಬಟ್ ನನ್ನ ಜೀವನ ಹಾಳಾಗಬಾರ್ದು. ಜೀವ ಹೊಟ್ಟೋದ್ರೂ ಪರವಾಗಿಲ್ಲ ನನಗೆ. ಇದನ್ನು ತಿಳ್ಕೊಬಿಡು. ನೀನು ಕಷ್ಟ ಸುಖ ಕೇಳಕ್ಕೆ ಬಂದಿದ್ದೀನಿ, ಪ್ರೀತಿಯಿಂದ ಸಹಕರಿಸು. ನೀನು ಓವರ್ ಆ್ಯಕ್ಟಿಂಗ್ ಮಾಡೋ. ನಾನು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ನನ್ನ ಮಗ ನಾನು. ಸರ್ ಸಂಜಯ್ ಸರ್ ಕೇಳಿಸ್ತಾ? ಏನು ರಿಯಾಕ್ಷನ್ ಮಾಡ್ತಲ್ಲ ಬ್ರೋ. ಗೊತ್ತಾಯ್ತು ಸರ್ ಅದು ಅದು. ಸರಿ ಬ್ರೋ, ಬ್ರೋ ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಏನು ತಾನೇ ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗುತ್ತೆ ಸರ್? ಬಿಟ್ಟಾಕಿ. ಅಯ್ಯೋ ಅಂತರ್ಪ್ರಸಿ ಥರ ಅಲ್ಲಿಲಿ ಯಾರಿಗೇನು ಉಳ್ದೋಗ್ಬೇಕು, ಯಾರಿಗೇನು ಅಳ್ದೋಗ್ಬೇಕಲ್ಲಿ. ಅದಕ್ಕೆ ಹೇಳಿದ್ದು ಇಷ್ಟೊಂದು ರಿಸ್ಕ್ ಬೇಕಾ ಅಂತ. ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಏನು ಮಾಡೋಕ್ಕೆ ಕೂಡ ರೆಡಿ ಇರ್ತೀನಿ ಸರ್. ಸರಿ ಬ್ರೋ. ಆ್ಯಕ್ಚುಲಿ ರಾತ್ರಿ ಹೊತ್ತು ಬಿದ್ರ ಮೇಲೆ ಹತ್ರ ಹೋಗ್ಬಾರ್ದಂತೆ ಸರ್. ನಿಜ? ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಈ ಥರ ಫೀಲಿಂಗ್ಸ್ ಇತ್ತು ಅಂದರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ, ಜೀವನ ಹಾಳು ಮಾಡ್ಕೋಬೇಡಿ. ರಿಕ್ವೆಸ್ಟ್ ಇದು. ಫೀಲಿಂಗ್ಸ್ ಇತ್ತು ಅಂದರೆ ಜೀವನ ಹಾಳು ಮಾಡ್ಕೋಬೇಡಿ. ಇನ್ ಕೇಸ್ ನಿಮ್ಮನೇಲಿ ಅಣ್ಣ ಅಕ್ಕನ ತಂಗಿನ ಇದ್ರೆ ಅವ್ರಿಗೆ ಏನಾದ್ರು ಹಿಂಗೆ ಮಾಡ್ಬಿಟ್ರೆ? ಹೇಳ್ತಿದ್ದೆ, ಕೇಳಿಸ್ಕೊತಿದ್ದೆ ಸರ್? ಕೇಳಿಸ್ತಾ ಇದ್ದ? ಕೇಳಿಸುತ್ತೆ. ಹೇಳ್ಬೇಡ ಸಂಜಯ್, ಹೇಳ್ಬೇಡ ಸಂಜಯ್. ನಿಮ್ಮ ಅಕ್ಕ ತಂಗಿರ ಅಣ್ಣ ತಂದು ಹಿಂಗೆ ಆಗ್ಬಿಟ್ರೆ ಬಿಟ್ಬಿಡ್ತೀರ ನೀವು? ಯಾವನು ಬಿಡಲ್ಲ. ನಿಮ್ಮ ಫೀಲಿಂಗ್ಸ್ ಇತ್ತಾ ಅದನ್ನ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಏನು ಬೇಕು ಅದಕ್ಕೆ ಔಷಧಿನ ಇನ್ನೊಂದು ಟ್ರೀಟ್ಮೆಂಟ್ ಏನೋ ಒಂದು ಮಾಡ್ಕೊಂಡು ಸಾಯ್ಬೇಕು. ಬೇರೆ ಮನೆ ಗಂಡ್ಮಕ್ಳು ಇರಲ್ಲ. ನ್ಯಾವನ್ ಈ ಥರ ಇದ್ದು ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ನೋಡ್ತಾ ಇರೋ ಅಂತ ತಿಳ್ಕೊಳ್ಳಿ. ಕಾನೂನು ಅಂತ ಅನ್ನೋದಿದೆ, ಅವಾಗೇನೋ ತಪ್ಪಿಸ್ಕೊಬಿಟ್ರು, ಇವಾಗ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ, ತಿಳ್ಕೊಳ್ಳಿ. ನಾನು ಕೂಡ ಜೀವನದಲ್ಲಿ ಯಾವನೋ ಒಬ್ಬನ ಜೊತೆ ತಪ್ಪು ಮಾಡಿದ್ದೆ.
ಈ ಥರ ಅಲ್ಲ, ಅದೇನೋ ಚಿಕ್ಕ ತಪ್ಪಲ್ಲ, ಒಂದು ರೇಂಜ್ ನನ್ನ ದೊಡ್ಡ ತಪ್ಪೆ. ಬುದ್ಧಿ ಕಲ್ತೀನಿ, ನೀನು ಯಾವತ್ತೂ ಒಂದು ಕೆಲಸ ಮಾಡೋಕ್ಕೆ ಹೋಗಲ್ಲ. ನೀವು ಮಾಡೋಕ್ಕೆ ಹೋಗ್ಬಿಡಿ, ರಿಕ್ವೆಸ್ಟ್. ಸರ್ ಕೊಡಿ ಫೋನು. ಸರ್ ಒಂದು ನಿಮಿಷ ಬನ್ನಿ, ನೀವು ಹತ್ತಿ ಬನ್ನಿ. ಅಯ್ಯೋ ಚಪ್ಪಲಿ ಕದಾಯ್ತಾ? ಅಯ್ಯೋ ನೋಡಿ ಹಾಕೋಬೋದ ಸರ್? ಸೊ ಬನ್ನಿ, ನೀವು ಹತ್ತಿ ಮೊದಲು. ಒಂದು ಸೆಕೆಂಡ್ ಇರಿ, ಅಂತ ಹೇಳ್ತೀನಿ, ನೀವು ಹತ್ತಿ. ಹುಷಾರು, ಕ್ಯಾಮ್ರಾ ಹುಷಾರು. ಹಾಂ ಓಕೆ ಓಕೆ, ಹತ್ಕೊಳ್ಳಿ ಸರ್, ಹತ್ಕೊಳ್ಳಿ. ಓಕೆ ಸರ್, ಹುಷಾರು ಸರ್. ಇರಿ ಬ್ರೋ ಕೊಡ್ತೀನಿ ನಡೀರಿ, ನಾನು ಬಿಡಪ್ಪ. ಹುಷಾರಾಗತ್ತಿ ಸರ್. ಅದೇನು ಮಾಡ್ರು ಬಾಯ್ ಬಿಡ್ಬೇಡಿ ಸರ್, ನೀವು ಏನಾದ್ರು ಮಾಡಲಿ, ಅದು ಮ್ಯಾಕ್ಸಿಮಮ್ ಏನು ಮಾಡಿಬಿಡುತ್ತೆ ಸರ್, ಪ್ರಾಣ ತೆಗೆದ್ಬಿಡುತ್ತೆ ಹೇಳಿ. ಅಲ್ಲ ಕೊಡ್ತೀನಿ ಅಂದ್ಬಿಟ್ಟು ಈ ಥರ ಕೊಟ್ಲೆ ಕೊಟ್ರೆ ನಾವೇನೇನು ಮಾಡೋಕ್ಕಾಗತ್ತೆ? ಅಪ್ಪ ಅಯ್ಯಪ್ಪ, ಮನೆಗೂ ಬಂದೋ ಸರ್, ಫೈನಲಿ ರೀಚ್ಡ್. ಸರ್ ಈ ಹಳ್ದಲ್ಲಿ ಮಾತ್ರ ಭಾರಿ ಹಿಂಸೆ ಇದೆ ಸರ್, ಸೀರಿಯಸ್ ಆಗಿ. ಆ ಕಡೆ ಬಿದ್ದರು, ಈ ಕಡೆ ಈ ಏಟ್ಗಳು. ಸರ್ ನೋಡಿ ಸರ್, ಇದು ತುಂಬೆ ಸೊಪ್ಪು. ಬನ್ನಿ ಸರ್, ಇದೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಮಾಹಿತಿ ಕೊಡೋಣ, ದಯವಿಟ್ಟು ಒಂದು ಬನ್ನಿ. ಕಾಣಿಸ್ತಿದೆ ಅಂತ ಅನ್ಕೋತೀನಿ, ಅದು ಕೇಳೋದು ಬೇಡ. ಇದು ಹೆಸರು ತುಂಬೆ ಸೊಪ್ಪು ಅಂತ. ಯಾರಿಗಾದ್ರೂ ನಾನು ಸಬ್ಸ್ಕ್ರೈಬರ್ಸ್ ಕೇಳ್ತಿರೋ ಮಾತು, ಇವಾಗ ಗಂಟ್ಲು ನೋವು ಅಥವಾ ಗಂಟ್ಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಸರ್, ಇದನ್ನ ಒಂದು ಚೂರು ಸುಣ್ಣ ಹಾಕ್ಬಿಟ್ಟು ಇದನ್ನು ಅರ್ದ್ಬಿಟ್ಟು ಇದನ್ನು ಗಂಟ್ಲಿಗೆ ಹಾಕ್ಕೊಂಡ್ರೆ ಸರ್, ಇಲ್ಲಿ ಮೆತ್ಕೊಂಡ್ರೆ ಗಂಟ್ಲು ನೋವು ಹೋಗುತ್ತೆ ಸರ್. ಮತ್ತು ಸಮಾಜಕ್ಕೆ ಇನ್ನೊಂದು ಚಿಕ್ಕ ವಿಷಯ, ನನ್ನಂಥ ಬಡವನ ಕಡೆಯಿಂದ ತಂತ್ರಜ್ಞಾನ ಅಪ್ಡೇಟ್ಸು ಮತ್ತು ಮುಂದುವರಿಕೆ ಅನ್ನೋ ಇದರಲ್ಲಿ ನಮ್ಮ ಹಳೆ ಸಾಂಪ್ರದಾಯಿಕ ವಿಷಯಗಳನ್ನ ಮರಿತಾ ಇದ್ದೀವಿ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕು ಎಲ್ಲರಿಗೂ. ಮೊದಲು ಒಬ್ರು ಸತ್ತರೆ ಗುಂಡಿ ತೊಡಕ್ಕೆ 4 ಜನ ಬೇಕಿದ್ರು, ಇವರು JCB ಆಗ್ತಾಯಿದೆ. ಮೊದಲು ಒಂದು ಮಣ್ಣು ತುಂಬಕ್ಕೆ ಸುಮಾರು ಜನ ಕೂಲಿಯವ್ರು ಬೇಕಿದ್ದರು, ಇವಾಗ ಒಂದು JCB ತುಂಬ್ತಾ ಇದೆ. IT ಫೀಲ್ಡಲ್ಲಿ ಮೊದಲು ಒಂದು ಡಿಸೈನ್ ಮಾಡೋಕ್ಕೆ ಸುಮಾರು ಜನ ತೊಗೊತಾಯಿದ್ರು, ಇವಾಗ AI ಬಂದಿದೆ. ಕೋಡಿಂಗ್ ಮಾಡೋಕ್ಕೆ ಸುಮಾರು ಜನ AI ಬಂದಿದೆ. ಪ್ರಪಂಚ ಮುಂದುವರಿತಾ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಸರ್. ಮುಂದಿನ 5 ವರ್ಷಗಳಲ್ಲಿ ಯಾರಿಗೂ ಕೆಲಸ ಇರಲ್ಲ, ಎಲ್ಲ ರೋಡಲ್ಲಿ ನಿಂತ್ಕೋಬೇಕಾಗುತ್ತೆ. ದಯವಿಟ್ಟು ಕೆಲಸದ ಕಡೆ ಒತ್ತು ಕೊಡಿ. ಜೀವನ ತುಂಬ ಕಷ್ಟ ಇದೆ, ಜೀವನದ ಬಗ್ಗೆ ಆಸಕ್ತಿ ಕೊಡಿ. ಚಿಕ್ಕ ಪುಟ್ಟ ತಪ್ಪುಗಳು ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಬಹಳ ದೊಡ್ಡ ತಪ್ಪುಗಳು ಅನುಭವಿಸ್ಬೇಕಾಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಕಾಣಿಸು ಸೌಂಡ್ ಆಗ್ತಲ್ಲ ಬ್ರೋ ಇದು ಸರ್. ಹಾಂ ಏನು ಬ್ರೋ ಮತ್ತೆ ಕಾಣಿಸ್ಕೋತಾ? ಸರ್ ಒಂದು ನಿಮಿಷ ಬನ್ನಿ. ಹೌದಾ? ಇಲ್ಲೇನೋ ಇದೆ ಸರ್, ಸೀರಿಯಸ್ ಆಗಿದೆ. ಸರ್ ಹಾಂ ಏಯ್ ಬ್ರೋ ಪಕ್ಕ ಸೌಂಡ್ ಆಗ್ತಿಲ್ಲ ಬ್ರೋ. ಸರ್ ಬನ್ನಿ ಸರ್, ಬನ್ನಿ ಸರ್. ಎಲ್ಲ ಒದ್ದಾಡಿ ಇಲ್ಲಿ ಅದು ಇಲ್ಲಿ ಬಿಡೋಲ್ಲ ಸರ್, ಈಗ ದೇವರನ್ನೇ ಬಿಡೋಲ್ಲ. ಬನ್ನಿ ಸರ್. ಹಾಂ ಸರ್ ಸೀರಿಯಸ್ ಆಗಿ ಚಾಮರಾಜ್ ಸರ್, ಹಾಂ ಭಯಾನಕ ಬಿಡಿ ಸರ್ ಅದು. ಹುಣ್ಣಿಮೆ ರಾತ್ರಿಲಿ ಇಷ್ಟು ಹೊತ್ತಲ್ಲಿ ಬಂದು ಹಣ್ಣುಮ ಭಾರಿ ಸೀರಿಯಸ್ ಆಗಿ. ಸಂಜಯ್ ಕೇಳಿಸಿದೆ ಸರ್? ಕೇಳಿಸಿದೆ. ಸಂಜಯ್ ಸರ್, ಡೋಲಿ ನಡೆಸಲಿ ಸರ್, ಬ್ಯಾಗಲ್ಲಿ ಡೋಲಿ ಎತ್ಕೊಳ್ಳಿ, ಕರೆಕ್ಟು ಎತ್ಕೊಳ್ಳಿ. ಒಂದು ನಿಮಿಷ ಬನ್ನಿ ಇಲ್ಲಿ. ಸೀರಿಯಸ್ ಆಗಿ ನೀವು ಹೇಳಿದ್ರೆ ನಾನು ಕೇಳಿದ್ರು ಸರ್. ನೋಡುವಾಗ ಹುಣ್ಣಿಮೆಗೆ ಈಗ ಅದಕ್ಕೆ ಹೇಳೋದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ. ಸೊ ಏನಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ ನೀವು? ನೆಗೆಟಿವ್ ಎನರ್ಜಿ ಅನ್ನೋದು ಏನು ಬೇರೆ ದಿನ ಶಕ್ತಿವಂತವಾಗಿರಲ್ಲ, ಅವತ್ತು ಶಕ್ತಿವಂತವಾಗಿರುತ್ತೆ. ಸೊ ಹಿಂದೆ ಪುರಾಣ ಪ್ರಕಾರ ಹೋಗ್ತೀನಿ ಅಂತಂದ್ರೆ ನೆಗೆಟಿವ್ ಎನರ್ಜಿಗೆ ಅಮಾವಾಸ್ಯೆ ಅಂದ್ರೆ ಒಂಥರ ಅದೇನೋ ಹಣ್ಣು ಹಂಪ್ಲಿಟ್ಟಂಗೆ. ಆ ಟೈಮಲ್ಲಿ ಪಾಸಿಟಿವ್ ಎನರ್ಜಿಗೆ ಅಷ್ಟು ಸ್ಟ್ರೆಂತ್ ಇರಲ್ಲ, ನೆಗೆಟಿವ್ ಎನರ್ಜಿಗೆ 1 to double ಇರುತ್ತದೆ. 1 to double ಅನ್ನೋದಕ್ಕಿಂತ 1 ಏನಕ್ಕೆ ಅಮಾವಾಸ್ಯೆ ದಿನನೇ ಹುಣ್ಣಿಮೆ ದಿನನೇ ಅವಕ್ಕೆ ಬ್ರೋ, ಅವಕ್ಕೆ ಪವರ್ ಬರೋದೇ ಆ ಟೈಮಲ್ಲಿ. ವೈ
ಏನಕ್ಕೆ? ಅಂದರೆ ಈಗ ಗರುಡ ಒಂದು ಪುರಾಣದ ಪ್ರಕಾರ ಓಕೆ, ಅಮಾವಾಸ್ಯೆ ಟೈಮಲ್ಲಿ ಯಾವುದೇ ದೈವ ಶಕ್ತಿಗಳು ಅಷ್ಟು ಕಮ್ಮಿ ಇರುತ್ತೆ ಅದ್ರ ಪವರ್ಗಳು. ಆ ಟೈಮಲ್ಲಿ ದುಷ್ಟಶಕ್ತಿ ಈ ದೆವ್ವ ಭೂತಾನೆ ಅಂತ ಹೇಳ್ತೀವಿ. ಪಾಸಿಟಿವ್ ಎನರ್ಜಿ ಮುಂದೆ ನೆಗೆಟಿವ್ ಎನರ್ಜಿ ತುಂಬ ಟಾಪ್ ಬರುತ್ತೆ, ತುಂಬ ಜಾಸ್ತಿ ಇರುತ್ತೆ ನಿಜವಂತೆ ಕಳ್ಸ್ಕೊಡ್ತೈತೆ. ಆಗ ಅವು ಏನು ಮಾಡುತ್ತೆ, ತುಂಬ ಪವರ್ಫುಲ್ ಬೇಕು ಅಂದಾಗ ಇವು ಅಲ್ಲಿರುವಂಥ ಎನ್ವಿರಾನ್ಮೆಂಟ್ ಅದನ್ನು ಬಳಸ್ಕೊಂಡು ಪವರ್ಫುಲ್ ಆಗ್ತವೆ. ಬಟ್ ಇದಕ್ಕೆ ಹೆಂಗೆ ಸಿಗುತ್ತೆ, ಹೆಂಗೆ ಬರುತ್ತೆ ಅನ್ನೋದು ಇವತ್ತಿಗೂ ಕಾಕತಾಳೀಯ. ಆಮೇಲೆ ಹುಣ್ಣಿಮೆ ಟೈಮಲ್ಲಿ ಕೆಲವ್ರು ಹೇಳ್ತಾರೆ ಆ ಟೈಮಲ್ಲಿ ಪಾಸಿಟಿವ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇದು ಹೋಯ್ತು ನೋಡಿದ್ರೆ ಇಲ್ಲಿ ಮೂಮೆಂಟ್ ಆದಂಗೆ ಆಯಿತು. ಹಂಗೆ ಮಾತ್ರ ಏನೋ ಏರ್ ಪಾಸ್ ಆದಂಗೆ ಇತ್ತು. ನೀವು ಹೇಳಿ ಸರ್ ಹಾಗೆ ಅದು. ಸೊ ಹುಣ್ಣಿಮೆ ಟೈಮಲ್ಲಿ ತಾತ್ಪರ್ಯ ಏನಪ್ಪ ಅಂದರೆ ಈ ಟೈಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ಆದರೂ ನೆಗೆಟಿವ್ ಎನರ್ಜಿ ತುಂಬ ಅವಳಿ ಇರುತ್ತೆ ಈ ಟೈಮಲ್ಲಿ. ಆದಷ್ಟು ನಾವು ಈ ಸ್ಮಶಾನ ಆಗ್ಬೋದು, ಇಂಥ ಮಿಡ್ ನೈಟ್ ಟೈಮಲ್ಲಿ ಆಗ್ಬೋದು ಸೀರಿಯಸ್ಲಿ ಅದನ್ನೇ ಹೇಳ್ತಾರೆ ನಾನು ಬೇಡ. ಸೊ ದಯವಿಟ್ಟು ಸರ್ ಹೇಳ್ದಂಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ದಯವಿಟ್ಟು ಹೊರಗಡೆ ಹೋಗ್ಬಿಡಿ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಡೀಟೇಲ್ಸ್ ತಿಳ್ಕೊಳ್ಳೋಣ ಒಂದಿನ. ಸಂಜಯ್, ನೀನು ಹೇಗಿದ್ದೆ, ಎಲ್ಲಿದೆ ಗೊತ್ತಿಲ್ಲ ಚಿನ್ನ. ನೀನು ಇನ್ನೂ ಇಲ್ಲಿ ಆತ್ಮವಾಗಿದೆಯಾ ಇಲ್ವಾ ಅಂತ ನಿನ್ನ ಹತ್ರ ಮಾತಾಡೋಕೆ ಇದೊಂದೇ ಸಾಧನ ನಮ್ಮ ಹತ್ರ ಇರೋದು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ತಿಳ್ಕೊಳ್ಳೋಣ ಸರ್, ನೀನು ಇಲ್ಲಿ ಇದೆಯಾ ಇಲ್ವಾ ಕರೆಕ್ಟಾಗಿ ಹೇಳು. ಏನಕ್ಕೆ ಶಾಪಿಂಗ್ ಮಾಡ್ತಿಲ್ಲ ಸರ್? ಏನು ಮಾಡ್ತಿರೋ ಬ್ರೋ, ಈಗ ಅವ್ರ ಅಪ್ಪ ಅಮ್ಮ ಶಾಂತಿ ಮಾಡಿಸೋದ ಇಲ್ಲ ಮಗನ ಕಂಪ್ಲೀಟ್ ಏನು ಅಂತ. ಈಗ ಒಂದು ಏನಪ್ಪ ಅಂದರೆ ಈ ಪುಣ್ಯಾತ್ಮನಿಂದ ಸಾಯನ್ ಸತ್ತ ಸದ್ಯಕ್ಕೆ ಯಾರಿಗೂ ಏನೋ ಪ್ರಾಬ್ಲಮ್ ಕೊಟ್ಟಿರೋಂಥ. ಬಟ್ ಹೋಗೋ ಟೈಮಲ್ಲಿ ನೀರಿಗೆ ಗದ್ದೆ ಎಸೋಕ್ಕೆ ನೀರಿಗಿಂತ ಗದ್ದೆಗಳಿಗೆ ನೀರು ಹಸಿಗಿಂತ ಬಂದಾಗ ಹರ್ಚೋದು ಒಳ್ಳೋದು ಫೀಲಿಂಗ್ಸ್ ಇವತ್ತು ನಾವೇನು ಅನುಭವಿಸಿದ್ವಿ ಫೀಲಿಂಗ್ಸ್ಗಳು ಈ ಥರ ಹಿಂಸೆ ಒಳಗ್ಬಿಟ್ರೆ ಹಾರ್ಟ್ ಪೇಷಂಟ್ಸು, ಶುಗರ್ ಪೇಷಂಟ್ಸ್ ಎಲ್ಲ ಡಮಾರೆ ಸೀದಾ ಶಿವನ್ಪಾದನೆ. ಸರಿನಪ್ಪ, ನಿನ್ನಿಂದ ಇಲ್ಲಿರೋರಿಗೆ ಏನಾದ್ರು ತೊಂದರೆ ಮಾಡ್ತೆ ಕರೆಕ್ಟ್ ಹೇಳು. ನೀನು ಸೇಡ್ ತೀರ್ಸ್ಕೊಳ್ಳೋನ್ನ ಬಿಟ್ಟು ಜನಸಾಮಾನ್ಯರಿಗೆ ಏನಾದ್ರು ತೊಂದರೆ ಮಾಡ್ತೆ ಕರೆಕ್ಟಾಗಿ ಹೇಳು. ಜನಸಾಮಾನ್ಯ ತೊಂದರೆ ಇಲ್ಲ ಸರ್, ಅಂದರೆ ಅವ್ರ ಮೇಲೆ ಸೇಡಿದೆ. ಸರಿ, ನಮ್ಮಿಂದ ನಿನ್ಗೆ ಯಾವುದೇ ಥರ ಸಹಾಯ ಬೇಕಾ ದಯವಿಟ್ಟು ಅದನ್ನು ಹೇಳಪ್ಪ ಮೊದಲು. ನಮ್ಮಿಂದ ಏನು ಸಹಾಯ ಕೇಳ್ತಾರೆ ನಾವೇ ಇದ್ದು ಬಿದ್ದು ಒದ್ದಾಡ್ದಲ್ಲ ಬ್ರೋ. ಸೊ ತುಂಬ ಮಾತುಕತೆ ಏನಿಲ್ಲ. ನನಗೆ ಇನ್ನೊಂದು ಫೈನಲ್ ಕ್ವಶನ್ ಇಷ್ಟೇ ನಿನ್ನ ಹತ್ರ ಕೇಳ್ತಾ ಇರೋದು. ತುಂಬ ಮಾತಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಐ ಡೋಂಟ್ ದಟ್ ಮಚ್ ಟೈಮ್, ಅಷ್ಟು ಟೈಮು ಇಲ್ಲ. ಇವತ್ತು ನಾನು ಕೂಡ ನಮ್ಮ ಬಾಸ್ ಫ್ರೆಂಡ್ ದೇವಸ್ಥಾನಕ್ಕೆ ಇವ್ರ ಬಾಸ್ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ನೀನು ಅವ್ರ ಮೇಲೆ ಸೇಟ್ తీసుకుంటే ಇಲ್ವ ಅಷ್ಟೇ ಸರ್. ಸೇಟ್ తీసుకుంటే ಸರ್. ಸೊ ಎಸ್, ನೀನು ಹೇಗಿದೆ ಎಲ್ಲಿದೆ ಗೊತ್ತಿಲ್ಲ, ಫೈನಲ್ ಆಗಿ ಹೇಳ್ತಿರೋದು ಒಂದೇ, ನೀನು ಆತ್ಮಶಾಂತಿ ತಗೊಂಡು ನೀನು ಇಲ್ಲಿ ಇರೋಕೆ ಹೋಗಬೇಡ ಸಂಜಯ್, ದಯವಿಟ್ಟು ಹೊರಟೋಗೋ. ಒಂದು ಎರಡನೇದು, ಯಾರ್ಯಾರಿಗೆ ಈ ಥರ ಕಾಯಿಲೆ ಇದೆ ಸರ್ ದಯವಿಟ್ಟು ಆಸ್ಪತ್ರೆಗೆ ತೋರಿಸಿ ಮೆಡಿಸಿನ್ನ ತೊಗೊಳಕ್ಕೆ ಹೇಳಿ. ದಯವಿಟ್ಟು ಬೇರೆಯವ್ರ ಮೇಲೆ ತಮ್ಮ ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಹೇಳ್ತೀನಿ, ರಿಕ್ವೆಸ್ಟ್ ಒಂದು. ಮತ್ತು ಇನ್ನೊಂದು, ನಾನು ಬೈಯೋದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ನಾನು ಬೈತಾ ಇಲ್ಲ, ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ, ನನ್ನ ಮಾತೇ ಹಾಗೆ. ಇವಾಗ ಹುಲಿನ ತೊಗೊಂಡೋಗಿ ನೀವು ಹಾಲು ಅನ್ನೋ ತಿನ್ನಲ್ಲ, ನಮಗೆ ಬೇಕಾಗಿರೋ ರಕ್ತನೇ. ಸೊ ಹಾಗಾಗಿ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ಳೋಕೆ ದಯವಿಟ್ಟು ಹೇಳಕ್ಕೆ ಹೋಗಬೇಡಿ. ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೊಳ್ಳೋದು, ನಾನು ಇರೋದೇ ಹೇಗೆ. ನಾನು ಇಷ್ಟಪಡೋರು ನನ್ನನ್ನು ಇಷ್ಟಪಡೋರು ನಾನು ಹೇಗಿದ್ರೆ ಇಷ್ಟಪಡ್ತಾರೆ ಸರ್. ಸೊ ಅದನ್ನು ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತು 50K ತುಂಬ ಬೇಗ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಮಾಡ್ತೀರಾ ಬೇಗ, ಆ ನಂಬಿಕೆ ನನಗಿದೆ. ಸೊ ಮತ್ತು 50Kಗೆ ಇನ್ನೊಂದು ಸರ್ಪ್ರೈಸ್ ಜೊತೆಗೆ ಒಂದು ಸ್ಪೆಷಲ್ ವೀಡಿಯೋ ಇರುತ್ತೆ, ಸರ್ಪ್ರೈಸ್ ಜೊತೆ ಒಂದು ಸ್ಪೆಷಲ್ ವೀಡಿಯೋ ಇರುತ್ತೆ. ಸೊ ದಯವಿಟ್ಟು ಮತ್ತು ನಮಗೆ ತುಂಬ ಬೇಕಾದ ಆತ್ಮೀಯರು ವಾಯ್ಸ್ ಆಫ್ ಮಂಡ್ಯ ಅಂತ ಜನರ ಕಷ್ಟಗಳನ್ನ ಕೇಳೋಕ್ಕೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ನಮ್ಮನ್ನು ಯಾರೋ ಒಬ್ಬರು ಬೆಳೆಸಿದ್ದು ನೀವೇ. ಸೊ ಹಾಗೆ ಅವರನ್ನು ಬೆಳೆಸಿ ಅಂತ ಇವು ಸ್ಕ್ರೀನ್ ಮೇಲೆ ಹಾಕಿದ್ರು. ದಯವಿಟ್ಟು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ರಿಕ್ವೆಸ್ಟು. ಮತ್ತು ಪ್ರತಿ ವಿಡಿಯೋದಲ್ಲೂ ಚಾಮರಾಜ್ ಸರ್ ನನಗೆ ಸಾಥ್ ಕೊಡ್ತಾರೆ. ಅವ್ರಿಗೆ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಈ ವಿಡಿಯೋ ನಾನು ಕಣ್ಣಲ್ಲಿ ನೀರೇ ಹಾಕಿ ಕೇಳಬಾರ್ದು ಅಷ್ಟೇ,
ನಾನು ಸ್ಟಾರ್ಟ್ ಮಾಡಿದಾಗ ನಂದೀಶ್ ನಾನಿದ್ದೀನಿ ಅಂತ ಇವತ್ತುವರೆಗೂ ನನ್ನ ಹತ್ರ ₹1 ಒಂದೇ ಒಂದು ಸಿಂಗಲ್ ರೂಪಿ ಇಸ್ಕೊಳ್ಳೆ. ನಾನು ಅವತ್ತು ಅಮ್ಮಂತ ಜೋಪಾನ ಮಾಡ್ತಾರೆ. ನಾನು ಯಾವತ್ತೂ ಅವ್ರು ಸೇರಣಿ. ಮತ್ತು ಇನ್ನೊಂದು ನಿಮಗೆ ಇದು ಮಾತು ಹೇಳ್ತಾ ಇಲ್ಲ, ಆಶ್ವಾಸನೆ ಒಂದು ಭರವಸೆ ಕೊಡ್ತಾಯಿದ್ದೀನಿ. ಮುಂದೆ ಒಂದು ದಿನ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಡೈರೆಕ್ಟ್ರಾಗಿ ಹೊರಗಡೆ ಬರ್ತಾರೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನನ್ನ ಚಾನಲ್ ಕಡೆಯಿಂದಲೇ ನನಗೆ ಆದಷ್ಟು ಸಪೋರ್ಟ್ ಮಾಡೋಣ ಎಲ್ಲರೂ. ಅವ್ರು ಶಾರ್ಟ್ ಮೂವಿ ಆದಷ್ಟು ಬೇಗ ಬರುತ್ತೆ. ನಮ್ಮ ಚಾನಲ್ ಕಡೆನೇ ಲಿಂಕ್ ಹಾಕಿ ಅವ್ರದ್ದೊಂದು ಕಂಪ್ಲೀಟ್ ಬರುತ್ತೆ ನಮ್ಮ ಚಾನಲಲ್ಲಿ. ಎಲ್ಲ ನೋಡಿ ಆರಿಸಿ ನಮ್ಮ ಚಾನಲ್ಸ್ ಕೂಡ ಒಂದೊಳ್ಳೆ ಅವರೊಂದೊಳ್ಳೆ ಟ್ಯಾಲೆಂಟ್ ಇದೆ. ಈಗ ಮುಂದಿನ ದಿನ ಅದು ಕೂಡ ಹೊರಗಡೆ ಬರುತ್ತೆ. ಸೊ ಮತ್ತು ಎಲ್ಲರಿಗೂ ನಮ್ಮ ಬಾಸ್ ಫ್ರೆಂಡ್ ಹನುಮ ಜಯಂತಿಯ ಶುಭಾಶಯಗಳು ನಿಮಗೆಲ್ಲರಿಗೂ. ಹೊಂದಿದ್ದೀನಿ. ಟೈಮ್ ತುಂಬ ಆಗಿದೆ, ಹೊಟ್ಟೆ ತುಂಬ ಹಸಿತಾ ಇದೆ. ಸಾಕು ಸಂಜಯ್, ಏನು ಕೇಳ್ತಿದ್ದೆ ಸಂಜಯ್? ಆಯ್ತು ಬಿಡಪ್ಪ, ನಾವು ಹೋಗ್ತಾ ಇದೀವಿ, ತಿಗಾಮಿಸ್ಕೊಂಡು ಹೋಗ್ತೀವಿ ಬಿಡಿನ. ಏನು ಹೆಲ್ಪ್ ಬೇಕಾಗಿಲ್ಲ ಅಂತ ನೀನೇ ಹೇಳಿದ್ಮೇಲೆ ಇನ್ನೇನಕ್ಕಪ್ಪ ಮುಂದಕ್ಕೆ ಮಾತು. ಅಷ್ಟು ಸರ್, ನೀನು ಹೇಳೋಕಾರ ಹೇಳು, ಬೀಳೋಕಾರ ಬಿಡು, ಇಲ್ಲ ಅವ್ರನ್ನ ಸೇರ್ತಿದ್ರು. ದಯವಿಟ್ಟು ಯಾರು ಸುತ್ತಮುತ್ತ ಜನಕ್ಕೆ ತೊಂದರೆ ಮಾತ್ರ ದಯವಿಟ್ಟು ಕೊಡಪ್ಪ ಅಷ್ಟೇ. ಸೊ ಒಳ್ಳೇದಾಗಲಿ ನಿಮಗೆಲ್ಲ ವಿಡಿಯೋ ನೋಡ್ತಿರೋರಿಗೆ. ಮತ್ತು ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಖುಷಿಗಿಂತ ನನಗೆ ಜವಾಬ್ದಾರಿ ಜಾಸ್ತಿ ಮಾಡ್ತಾಯಿದೆ. ಏನು 50K ಆದಮೇಲೆ ನಿಮಗೆ ಒಂದು ಸೆಲೆಬ್ರೇಷನ್ ವಿಡಿಯೋ ಮತ್ತು ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಸೈಡಲ್ಲಿ ನಿಮ್ಮ ಮುಂದೆ ಕಾಣಿಸ್ತೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರೀತಿ ಹೀಗೆ ಬೇಕು. ಪದಗಳಲ್ಲಿ ಹೇಳೋಕ್ಕಾಗಲ್ಲ ನಿಮ್ಮ ಪ್ರೀತಿ ಹೇಗೆ ಕೊಡ್ತಿದ್ದೀರ ಅಂತ. ಏನು ಹೇಳೋದು ಕಡಿಮೆ ಆಗಿಬಿಡುತ್ತೆ. ಬದುಕಿರೋವರೆಗೂ ನಿಮ್ಮವನಾಗಿರ್ತೀನಿ ಅಷ್ಟೇ. ಬದುಕಿರೋವರೆಗೂ ನಿಮ್ಮವನಾಗಿರ್ತೀನಿ. ಒಬ್ಬಳಿಗೆ ಮಾತ್ರ ಅವಳು ಸ್ವಂತದನಾಗಿರ್ತೀನಿ. ಆ ವಿಡಿಯೋ ಇವಳು ಆಕೆ ನೋಡ್ತಾ ಇರ್ತಾಳೆ. ನಾನು ಸ್ಟೇಟಸಲ್ಲಿ ನೋಡ್ತಾ ಇರ್ತೀರೋ ನನಗೆ ಗುಂಡಿ ಅಂತ ಆಗ್ತಿರ್ತೀನಿ ಅಂತ. ಶೀಸ್ ಮೈ ಲೈಫ್ ಬ್ಯಾಕ್ ಬೋನ್. ಮತ್ತು ನಮ್ಮ ದಿಲೀಪಣ್ಣ, ಇವರಿಬ್ಬರು ಒಂಥರ. ಇವಾಗ ಇನ್ನೊಬ್ಬ ಚಿನ್ನಿ ಆ್ಯಡ್ ಆಗಿದ್ದಾನೆ ಯಶು, ಅವನ ಬಗ್ಗೆ ಏನು ಹೇಳೋದಿಲ್ಲ. ಸೊ ಮುಂದೆ ಅವನಿಗೆ ಗೊತ್ತಾಗ್ತಾ ಹೋಗ್ತಾನೆ, ನಿಮಗೆ ತೊಂದರೆ ಇಲ್ಲ. ಸೊ ಲವ್ ಯು ಎವ್ರಿ ಒನ್. ಕಾಪಾಡ್ಕೊಂಡು ಕೊನೆವರೆಗೂ ಕಂದ. ನೀನೇನು ಭಯ ಬೀಳಕ್ಕೆ ಹೋಗಬೇಡ. ಈ ವಿಡಿಯೋ ಮುಖಾಂತರ ಸರ್. ಅಯ್ಯೋ ಬೇಡ ಬನ್ನಿ ಗೈಸ್, ಎಂಡಿಂಗ್ ಬೈಟ್ ಕೊಡೋಕ್ಕಾಗ್ತಾ ಇಲ್ಲ. ಸಾರಿ, ಎಂಡಿಂಗ್ ಬೈಟ್ ಇದೆ. ಬಾಯ್ ಲವ್ ಯು.